ಇಷ್ಟೆಲ್ಲ ಆಗಿ ನೀಗಲಿಲ್ಲ ಅಂತಂದ್ರೆ ಸಾಯೋ ಪರಿಸ್ಥಿತಿ ಬಂತು ಅಂದ್ರೆ ಏನು ಇದೇ ರೀತಿ ಬದುಕಲಿಕ್ಕಾಗತ್ತೆ? ಮತ್ತೇನು ಬದುಕಲಿಕ್ಕೆ ಬರುವುದಿಲ್ಲ ಏನು ರೈತನಿಗೆ? ಹಾಕಬಾರ್ದಷ್ಟು ವಿಷವನ್ನು ಭೂಮಿಗೆ ಹಾಕಿ ಹಾಳು ಮಾಡಿದ. ನಾವೊಂದು ರೈತರಿದ್ದೀರೇನು ಇದ್ರೊಳಗೆ? ನೀವಾದ್ರೆ ಬದುಕಬೇಕಂತೀರಿ, ಮಂದಿನಾದ್ರೆ ಕೊಲ್ಲಬೇಕಂತೀರಿ. ಇದೆಂತ ರೈತನ ಕೆಲಸ ರೀ? ಅರ್ಧ ಎಕರೆಕ 2 ಎಕರೆಕ 3 ಎಕರೆಕ ಒಂದು ಟ್ರ್ಯಾಕ್ಟರ್ ಸಾಕಾಕತ್ತಿದ. ಟ್ರ್ಯಾಕ್ಟರ್ ಕೆಲಸ ಇರಲಿ ಇರದೇ ಇರಲಿ, ಬಡ್ಡಿ ಕಂತು ಇವು ತುಂಬ್ಕೊಂತನ ಹೋಗ್ಬೇಕು ಅಂದ್ರೆ ಮಾರುಕಟ್ಟೆ ಕೇಂದ್ರಿತ ಆಯ್ತು. ಇಷ್ಟೇ ಅಲ್ರಿ, ಮುಂದಿಂದು ಹೇಳ್ತೇನೆ ನಿಮಗೆ. ಇಷ್ಟೆಲ್ಲ ಆಗಿ ನೀಗಲಿಲ್ಲ ಅಂತಂದ್ರೆ ಸಾಯೋ ಪರಿಸ್ಥಿತಿ ಬಂತು ಅಂದ್ರೆ ಔಷಧನೂ ಹೊರಗಿಂದನ ತಂದು ಕುಡಿಬೇಕು ಇವ ಅಂಗಡಿಯಾಗಿಂದ. ಅದು ಮಾರುಕಟ್ಟೆ ಕೇಂದ್ರಿತನ, ಅದು ಸಹಿತ ಇವನ ಮನೆಯಾಗಿಲ್ಲ. ಮತ್ತು ಹಗ್ಗ ತಯಾರಾಗಂಗಿಲ್ಲ, ಅದನ್ನು ಮಾರುಕಟ್ಟೆಯಿಂದನ ತರಬೇಕು. ಎಷ್ಟು ಪರಾವಲಂಬಿ ಆದ ರೈತ ಅಂದ್ರೆ ಸಾಯೋದಕ್ಕೆ ಬದುಕೋದಕ್ಕಲ್ಲ, ಬದುಕೋದಕ್ಕಂತೂ ಪರಾವಲಂಬಿ ಆದ, ಸಾಯೋದಕ್ಕೂ ಸಹಿತ ಪರಾವಲಂಬಿ ಆಗ್ಬೇಕು. ಹಾಗಾದ್ರೆ ಎಂಥ ಜೀವನ ರೈತಂದು? ಏನು ಇದೇ ರೀತಿ ಬದುಕಲಿಕ್ಕಾಗತ್ತೆ? ಮತ್ತೇನು ಬದುಕಲಿಕ್ಕೆ ಬರುವುದಿಲ್ಲ ಏನು ರೈತನಿಗೆ? ಬರ್ತೈತಿ, ಅವ ಮನಸ್ಸು ಮಾಡ್ಬೇಕು, ಮನಸ್ಸು ಮಾಡ್ಬೇಕು. ಅವ ಮನಸ್ಸು ಮಾಡ್ತಾ ಇಲ್ಲ. ರೈತ ಈ ಪಂಚಮಹಾಭೂತಗಳನ್ನೇ ಭಗವಂತ ಅಂತ ಭಾವಿಸಿದವನು ಒಂದು ಕಾಲಕ್ಕೆ. ಅವನಿಗೆ ಭಗವಾನ್ ಅಂತ ಕರೀತಾರೆ. ಬ ಅಂದ್ರೆ ಭೂಮಿ, ಗ ಅಂದ್ರೆ ಗಗನ ಆಕಾಶ ತತ್ವ, ವ ಅಂದ್ರೆ ವಾಯು ತತ್ವ, ಆ ಅಂದ್ರೆ ಅಗ್ನಿ ತತ್ವ, ನ ಅಂದ್ರೆ ನೀರು ತತ್ವ. ಇವು 5 ಕೂಡ ದೇವರಾಗಿದ್ದು. ಇವು 5ನ್ನು ದೇವರಂತನ ಭಾವಿಸಿದ್ದ. ಅವು ಎಲ್ಲಿವರೆಗೆ ಇವು 5 ದೇವರು ಅಂತ ತಿಳ್ಕೊಂಡು ಭಾವಿಸಿ ಅವುಗಳ ಜೊತೆ ವ್ಯವಹಾರ ಮಾಡ್ತಿದ್ದ. 5 ಸುರಕ್ಷಿತ ಆಗಿದ್ದು. ರೈತನ ಕೃಷಿ ನಡಿಬೇಕಾದದ್ದೇ ಈ 5ರ ಮ್ಯಾಗ. ಆದ್ರೆ ಇವತ್ತಿನ ದಿವಸ 5 ಹಾಳಾಗಿ ಹೋದ, ಭೂಮಿ ಹಾಳಾಗಿ ಹೋಯ್ತು. ನೋಡ್ರಿ ಹಾಳು ಮಾಡ್ಕೊಂಡನ ಇಲ್ಲೋ ನೋಡ್ರಿ ನೀವು. 60ರ ದಶಕದ ನಂತರ ಹಾಕಬಾರ್ದಷ್ಟು ವಿಷವನ್ನು ಭೂಮಿಗೆ ಹಾಕಿ ಹಾಳು ಮಾಡಿದ. ನಾವೊಂದು ರೈತರಿದ್ದೀರೇನು ಇದ್ರೊಳಗೆ? ಅದೇರಿ? ಎಷ್ಟು ಮಂದಿ ಅದೀರಿ? ಕೈ ಎತ್ತಿದ್ರೆ ಅಂದ್ರೆ ಭಾಳ ಕಠಿಣ ಆದಿತ್ತು. ನಾ ಮುಂದೆ ಇಂಥ ಕೇಳಾಮದೀನಿ, ನೀವೆಲ್ಲ ಕೈ ಎತ್ತಿರಿ. ಹೌದಾ? ನಾ ಕೇಳ್ತೀನಿ ಈಗ ನಿಮ್ಗೆ, ಒಂದು ಮುಟ್ಟಿಗೆ ಯೂರಿಯಾ ಗೊಬ್ಬರ ಕೊಡ್ತೀನಿ, ಎಷ್ಟು ಮಂದಿ ರೈತರು ತಿನ್ನೋರು ಅದಿರಿ? ಕೈ ಎತ್ತ. ನಾವೊಂದು ಮುಟ್ಟಿಗೆ, ನೀವೆಲ್ಲ ರೈತರು ಹೌದಿಲ್ಲ? ನಿಮ್ಮ ಹೊಲಕ್ಕೆ ಯೂರಿಯಾ ಹಾಕ್ತಿರ ಹೌದಿಲ್ಲ? ನಾವೊಂದು ಮುಟ್ಟಿಗೆ ನಿನಗೆ ಕೊಡ್ತೇನಪ್ಪ. ಹೊಲಕ್ಕೆ ಚೀಲಗಟ್ಲೆ ಹಾಕ್ತಿದ್ದಿ, ಹಾಕೊಲ್ಯಾಕ 4 ಕ್ವಿಂಟಲ್ ಹಾಕ್ತಿದ್ದೆ, ಹಾಕ್. ನಿಮಗೊಂದು ಮುಟ್ಟಿಗೆ ನಾ ಕೊಡ್ತೀನಿ. ಎಷ್ಟು ಮಂದಿ ಇದೀರಿ ಇದ್ರಾಗ ತಿನ್ನೋರು? ಕೈ ಎತ್ರಿ. ಒಬ್ರು ಇಲ್ಲ. ನೀವಾದ್ರೆ ಬದುಕಬೇಕಂತೀರಿ, ಮಂದಿನಾದ್ರೆ ಕೊಲ್ಲಬೇಕಂತೀರಿ. ಇದೆಂತ ರೈತನ ಕೆಲಸ ರೀ? ಅಲ್ರಿ, ನಿಮಗೆ ಹೇಳ ನಾನು, ಇಷ್ಟು ಯೂರಿಯಾ ತಿಂದು ನೋಡ್ರಿ, ಉಳಿತೀರ ನೀವು? 70 ಕಿಲೋ 80 ಕಿಲೋ ತೂಕ ಐತಿ ನಿಮ್ಮದು. ನಿಮಗೊಂದು ಮುಟ್ಟಿಗೆ ಯೂರಿಯಾ ತಡ್ಕೊಳಕ್ ಆಗುದಿಲ್ಲ. ಆದ್ರೆ ಕಣ್ಣಿಗೆ ಕಾಣದಂತ ಸಣ್ಣ ಸಣ್ಣ ಜೀವಗಳು ಚಟಪಟ ಒದ್ದಾಡ್ತಾವಂತೀರಿ, ಏನು ಭಾಳ ಖುಷಿಯಿಂದ ಬದುಕ್ತಾವಂತೀರಿ ಮಣ್ಣಾಗ? ಖರೇನ ಹೇಳ್ರಿ ನೀವು. 1 ಗ್ರಾಮಿನೊಳಗೆ 400, 500, 1000 ಕೋಟಿ ಇರುವಂತ ಸಣ್ಣ ಜೀವಗಳು, ಯಾವ ಮನುಷ್ಯ 70 ಕಿಲೋ ಇದ್ದಾವ ಒಂದು ಮುಟ್ಟಿಗೆ ಕಪ್ಸಂಗಿಲ್ಲ ಅಂದ್ರೆ ಈ ಸಣ್ಣ ಜೀವಕ್ಕೆ ಹೆಂಗೆ ಹಾಕಿರ್ಬೇಕು? ನೀವು ಲೆಕ್ಕ ಹಾಕ್ರಿ ನೋಡೋನು. ನೀವು ಖರೆ ಮನುಷ್ಯರಾಗಿದ್ರ, ಮತ್ತ ರೈತರಾಗಿದ್ರಿ ಅಂದ್ರೆ, ನಿಮಗೊಂದು ವೇಳೆ ತಾಯಿ ಕರಳು ಇತ್ತಂದ್ರೆ ನಿಮ್ಮಂಗ ಮತ್ತೊಬ್ಬರ ತನ್ನಂತೆ ಬಗೆದಡೆ ಕೈಲಾಸ ಭಿನ್ನಾಣ ಉಂಟೆ ಸರ್ವಜ್ಞ ಅಂತ ಸರ್ವಜ್ಞ ಒಂದು ಮಾತು ಹೇಳ್ಯಾನ. ಇದು ನಿಮ್ಗೆ ಗಮನಕ್ಕೆ ಬರುದಿಲ್ಪ. ಅವು ಸಣ್ಣ ಜೀವದಾಗ ಹೋಗೋಲಕ್ ಒಂದು ಗ್ಲಾಸ್ ನೀರು ತಗೋರಿ, 4 ಎರಿಹುಳ ಅದ್ರಾಗ ಹಾಕ್ರಿ. ಎರಿಹುಳ ಅಂದ್ರೆ ಗೊತ್ತದವ ನಿಮ್ಗೆ? ಎಷ್ಟು ಮಂದಿ ನೋಡಿರಿ ಎರಿಹುಳುಗಳನ್ನ? ಎಷ್ಟು ಮಂದಿಯಾಗ ಒಂದು 20-25 ಮಂದಿ ಎರಿಹುಳ ನೋಡ್ಯಾರ. ಇವರೆಲ್ಲ ರೈತರ ಮಕ್ಕಳು.
ಯಾ ಗಿಡಕ್ಕೆ ಓದ್ ಹಾಕ್ಬೇಕ್ರು ನಿಮ್ಮನ್ನ ಊರ್ಲ? ಒಂದು ಗ್ಲಾಸ್ ನೀರು ತಗೋರಿ, 4 ಎರಿಹುಳ ಬಿಡ್ರಿ ಅದ್ರೊಳಗೆ, ಬಿಟ್ಟು 4 ಕಾಳು ಯೂರಿಯಾ ಅದ್ರಾಗ ಹಾಕ್ರಿ. ಬಹಳ ಬೇಡ, 4 ಕಣ ಯೂರಿಯಾದು, 4 ಕಾಳುಗಳನ್ನು ಯೂರಿಯಾದು ಅದ್ರಾಗ ನೀರಾಗ ಹಾಕ್ರಿ. 4 ನಿಮಿಷದ ಒಳಗೆ ಅವು ಸಾಯ್ಲಿಲ್ಲ ಅಂದ್ರೆ ನನ್ನ ಹತ್ರ ಬರ್ರಿ. 4 ಕಾಳು ಯೂರಿಯಾ ತಡ್ಕೊಳಕ್ ಆಗುದಿಲ್ಲ, ಅವು ಚಟಪಟ ಒದ್ದಾಡಿ 4 ಹುಳುಗಳು ಸತ್ತು ಹೋಗ್ತಾವ. ಆದ್ರ ಯಾವ ಎರೆಹುಳುಗಳು ವರ್ಮೀಸ್ ಅಂತ ಕರಿತೀವಿ ನಾವು, ನಮ್ಮ ಭೂಮಿಯನ್ನು ಉಳಿಸಿದ್ದು 3 ಪ್ರಕಾರದ ಎರೆಹುಳುಗಳು. ನೇರವಾಗಿ ಹೋಗುವೊಂದು ಕೆಲವೊಂದು ಬೇರೆ, ಅಡ್ಡ ತಿಡ್ಡ ತಿರುಗಾಡು ಬೇರೆ, ಮ್ಯಾಲಿದ ಮೇಲೆ ಇವರು ಬೇರೆ, ಕೆಳಗೆ ಹೋಗ್ಲಾರ್ದಂತಾವ. ನಿಜವಾದ ವ್ಯವಸಾಯ ಮಾಡೋರು ಯಾರು ಅಂತಂದ್ರೆ ಅವ. ನಿನಗೆಷ್ಟು ಬೇಕಪ್ಪ? ಗೇಣು ಮಣ್ಣು ಬೇಕು. ಗೇಣಿನ ಕೆಳಗೆ ನಿನ್ನ ಯಾವ ಬೆಳೆಗಳ ಬೇರುಗಳು ಗೇಣಿನ ಕೆಳಗೆ ಹೋಗುವುದಿಲ್ಲ. ಆದರೂ ಮೊಳಕಾಲ್ ಮಠ ನೇಗ್ಲಿ ಇಳಿಸ್ತಿದ್. ಯಾಕೆ ಇಳಿಸ್ತಿದ್ ನನಗೆ ಗೊತ್ತಿಲ್ಲ. ನಿನಗೇನು ಸಿಕ್ಕ ಅವ್ರ ಮನೆ ಹಾಳು ಮಾಡಾಕ. ಯಾರು ತಮ್ಮ ವಸಾಹತುಗಳನ್ನ ಕೆಳಗೆ ಕಟ್ಕೊಂಡಾರಲ್ಲ ಭೂಮಿಯೊಳಗ, ಭಾಳ ಗಟ್ಟಿಮುಟ್ಟು ಮನೆ ಕಟ್ಕೊಂಡಿರ್ತಾವು. ಉದ್ದ ಅಡ್ಡ ಛೇದ ಮಾಡಿ ಅದ್ರೊಳಗೆ ನೀರು ಗಾಳಿ ಎಲ್ಲವನ್ನೂ ತಗೊಂಡು ತೆಳಗೆ ಹೋಗ್ತಾವು. ಹೋಗಿ ಒಳಗಿರುವಂಥ ಜೀವಾಣುಗಳಿಗೆ ಆಹಾರ ನೀರು ಗಾಳಿ ಎಲ್ಲ ಸಿಗುವಂಗ ವ್ಯವಸ್ಥೆ ಮಾಡ್ತಿರ್ತಾವು. ಏನು ಕೆಲಸ ಇಲ್ಪ, ನಿನಗೊಂದು ಗೇಣಿನ ಕೆಳಗೆ ಏನು ಕೆಲಸ ಇಲ್ಲ. ಆದ್ರೂ ಮೊಳಕಾಲ್ ಮಠ ಹಡ್ಡಿ ಅವಕರ ಮನೆಗಳನ್ನೆಲ್ಲ ನೇಗಲ ಹೊಡೆದು ಉದ್ಧ್ವಸ್ತ ಮಾಡಿ, ಭಾಳ ಚಲೋ ಆತ್ರಿ ಹೊಲ ಅಂತ ಬಂದು ಮಲ್ಕೋತಿಯಲ್ಲ ನೀನು. 1000 ಜನ್ಮದೊಳಗೂ ನಿನ್ನ ಕ್ಷಮಾ ಮಾಡಬಾರ್ದವ್ರು. ಯಾರ ಮನೆ ನೀ ಕೆಡಿ ಹಾಳು ಮಾಡಿ ಬಂದಿಯಲ್ಲ ಅವರು. ನಿಮ್ಮ ಮಗ್ಗಲ್ದವ್ರ ಮನೆಗೆ 2 ಕಲ್ಲಿಗೆ ಕೈ ಹಚ್ಚಿ ನೋಡ್ರಿ, ನಿಮ್ಮನ್ನು ಬಿಡ್ತಾರನ? ಆದ್ರೆ ಅವ್ರ ಮನಿನ ಉದ್ಧ್ವಸ್ತ ಮಾಡಿದ್ರಿ ನೀವು, ಅವ್ರ ವಸಾಹತನ್ನ ಉದ್ಧ್ವಸ್ತ ಮಾಡಿದ್ರಿ. ಅದರಿಂದ ಏನೂ ಲಾಭ ಇಲ್ಲ ನಮಗ್ ಗೊತ್ತಿಲ್ಲ ಅವ್ರ ಕೆಳಗದಾರ, ಅವ್ರ ಮನಿ ಹಾಳು ಮಾಡಕತ್ತೀವಿ ಅನ್ನೋದ ನಮಗ್ ಬಹಳ ಮಂದಿಗೆ ಗೊತ್ತಿಲ್ಲ. ನಮಗದ್ರ ಅವಶ್ಯಕತೆನೂ ಇಲ್ಲ. 7-8 ಕಿಂಚಿನ ಕೆಳಗ ಬೇಸಾಯ ಮಾಡುವ ಅವಶ್ಯಕತೆ ಯಾವ ರೈತನಿಗೂ ಇಲ್ಲ. ಯಾವನೋ ಒಬ್ಬ ಶಾಣೆ ಬಂದು ಹೇಳ್ತಾನೆ, ಇವ ಹಾಕ್ತಾನ, ಹಾಕಿ ಅವ್ರ ಜೀವನನ ಹಾಳು. ಅಲ್ರಿ, ರೈತನ ಆಸ್ತಿ ಅಂದ್ರೆ ಯಾರು? ರೈತನ ಆಸ್ತಿ ಅಂದ್ರೆ ಜೀವಾಣುಗಳು, ಸೂಕ್ಷ್ಮ ಜೀವಾಣುಗಳು. ಅವು ಎಷ್ಟು ಸಾವಿರ ಪ್ರಕಾರದ ಜೀವಾಣುಗಳು ಭೂಮಿಯೊಳಗೆ ಅದಾವ. ನಿನಗೆ ಯೂರಿಯಾ ಬೇಕು, ತಕ್ಷಣ ಎದ್ದು ಬಿಡ್ತಾವ. ಅವೆಲ್ಲ ಜೀವಾಣುಗಳಲ್ಲಿ 2 ಪ್ರಕಾರ, ಸವಾತೀಯ ಜೀವಾಣುಗಳು, ಅವಾತೀಯ ಜೀವಾಣುಗಳು ಅಂತ. ಸವಾತೀಯ ಜೀವಾಣುಗಳು ಯಾವಾಗಲೂ ಎಚ್ಚರ ಇರ್ತಾವ, ತಮ್ಮ ಕೆಲಸ ಮಾಡ್ತಿರ್ತಾವ. ಅವಾತೀಯ ಜೀವಾಣುಗಳು ಅಂತ ಕೆಲವು ಇರ್ತಾವು, ಅವು ಯಾವಾಗಲೂ ಮಲ್ಕೊಂಡಿರ್ತಾವ. ಅವಕ್ಕೆ ಸಂದೇಶ ಬಂತು, ಹೇಳೋ ನಿನ್ ಕೆಲಸ ಬಂದೈತಿ ಈಗ ಅಂತಂದ ಕೂಡಲೇ ದಡಗ್ಗನೆ ಎದ್ದು ತನ್ನ ಕೆಲಸ ಶುರು ಮಾಡಿ ಆ ಬೆಳೆಗೆ ಏನು ಬೇಕಾದದ್ದನ್ನು ಕೊಟ್ಟು ಮತ್ತೆ ಮಲ್ಕೊಂಡು ಬಿಡ್ತಾವ. ಅವಕ್ಕೆ ಅವಾತೀಯ ಜೀವಾಣುಗಳು ಅಂತ ಕರೀತಾರೆ. ಅವು ಭೂಮಿ ಒಳಗದಾವ. ಅವನ್ನ ನೀನು ಯೂರಿಯಾ DAP ಸೂಪರ್ ಫಾಸ್ಫೇಟು ಏನೇನು ಹಾಕಿ ಹಗಲು ರಾತ್ರಿ ಕೊಲ್ಲು ಕೆಲಸ ಮಾಡ್ತೀವಿ. ಅವು ಏನು ಸಾಯ್ತಾವಲ್ಲ, ಆ ಸತ್ತುದರ ಪಾರ್ಥಿವ ಕಳೆಬರ ಅಂತ ಏನಿರ್ತ ಅದು ನಮ್ಮ ಬೆಳೆಯ ಆಹಾರ. ನಾವು ಕೊಟ್ಟ ಗೊಬ್ಬರ ಆಹಾರ ಅಲ್ಲ. ಗೊಬ್ಬರ ಹಾಕಿ ಕೊಂದಾಗ ಆ ಜೀವಾಣುಗಳು ಏನು ಸಾಯ್ತಾವಲ್ಲ, ಸತ್ತ ನಂತರ ಅವುಗಳ ಪಾರ್ಥಿವ ನಮ್ಮ ಬೆಳೆಗಳಿಗೆ ಆಹಾರ. ಮತ್ ಚಲೋನ ಆತಲ್ರಿ ಅಂತ ನೀವು ಅನ್ಬಹುದು. ಹೌದು, ಸಾಯಬಾರದ ಕಾಲಕ್ಕೆ ಸತ್ತು ಅಂದ್ರೆ ಮುಂದೆ ಹೊಸವರನ್ನು ಹುಟ್ಟಿಸೋರು ಯಾರು? ಹೊಸ ಜೀವಾಣುಗಳ ಸೃಷ್ಟಿ ಮಾಡೋರು ಯಾರು? ಅವಕ್ಕೆ ನೈಸರ್ಗಿಕ ಮೃತ್ಯು ಬಂದು ಸಾಯಬೇಕು. ಆ ಪಾರ್ಥಿವ ಇವುಗಳಿಗೆ ಆಹಾರ ಆಗ್ಬೇಕು, ಬೆಳೆಗಳಿಗೆ. ಅವುಗಳಲ್ಲಿ ಒಂದು ದೊಡ್ಡ ಶಕ್ತಿ ಐತಿ, ಸಾಮರ್ಥ್ಯ ಐತಿ. ಅವು ನಿಮ್ಮಂಗ ಮಾತಾಡಂಗಿಲ್ಲ, ಆದ್ರೆ ದೇವರು ಅವಕ್ಕೂ ಬುದ್ಧಿ ಕೊಟ್ಟಾನ.